ಮನ್ಯಾಗ ಅವ್ರಿಗೆ ಓದ್ಸಕ್ಕೆ ಶಕ್ತಿ ಇರಂಗಿಲ್ಲ. ಇವ್ರನ್ನೆಲ್ಲ ಕರ್ಕೊಂಬಂದು ತಾಳಿಕೋಟಿ ಖಾಸ್ಕತ ಮಠಕ್ಕೆ ಬಿಟ್ಟರು. ವಿರಕ್ತಜ್ಜ ಕಣ್ಣಿಲ್ಲದೆ ಇದ್ದರೂ ಸಹಿತ ಇವರೆಲ್ಲ ನನ್ನ ಮಕ್ಕಳಂತ ಅಪ್ಪಿಕೊಂಡು ಇವರಿಗೆಲ್ಲ ಸಂಗೀತ ಅಭ್ಯಾಸ ಮಾಡಿಸಿ, ಇವರೆಲ್ಲ ಸಾಧಾರಣ ಕಲಾವಿದರಲ್ಲ, ಒಂದೊಂದು ದಿವ್ಸಕ್ಕೆ 5,000 ರೂಪಾಯಿ ಸಂಭಾವನೆ ಪಡೆದು ದೊಡ್ಡ ದೊಡ್ಡ ಪಟ್ಟಾಧಿಕಾರದೊಳಗೆ ಹಾಡು ಕಲಾವಿದರು ಇವತ್ತು ಅಜ್ಜ ಆಶೀರ್ವಾದ ಮಾಡಿದಾನಲ್ಲ, ಇದು ಬಹಳ ದೊಡ್ಡದಲ್ಲ. ಕುಮಾರ, ಸುರೇಶ್ ಅಣ್ಣ ಇವೆಲ್ಲ ನಮಗೆ ಖುಷಿ ಹೋದಲ್ಲೆಲ್ಲ ಅಜ್ಜನ ಹೆಸರು ನೆನೆಸ್ತಾವು, ತಾಳಿಕೋಟಿ ಮಠದ ಹೆಸರು ತಗೋತಾವು, ಅಲ್ಲಿಂದನ ನಾವು ಬೆಳೆದೀವಂತ ಖುಷಿಲೇ ಮಾಡ್ತಾವಲ್ಲ. ಈ ಖುಷಿಗೆ ಸ್ವಾಮಿಗೆ ಇದಕ್ಕಿಂತ ದೊಡ್ಡ ಉಡುಗೊರೆ ಮತ್ತೊಂದಿಲ್ಲ ಅಷ್ಟೆ. ಇಬ್ಬರು ಕಲಾವಿದರಿಗೆ ಶರಣಾರ್ಥಿಗಳನ್ನು ಸಮರ್ಪಿಸಿ, ನೀವನ್ನೋರು ಮುತ್ಯ ನಾವಿಲ್ಲಂದ್ರೆ ನೀ ಏನು ಮ್ಯಾಕ್ ಕುಂದಿರ್ತಿದ್ದೇನೆ ಅನ್ನೋರು ನೀವು. ನಾನು ನಿನಗೆ ಮೆರೆಸ್ಲಿಲ್ಲ ಅಂದ್ರೆ ಮೆರಿತಿದ್ದೇನೆ ನೀನು, ನಮ್ಮೂರಾಗ ಬಾರ್ಲಿಲ್ಲ ಅಂದ್ರೆ ನೀ ಬರ್ತಿದ್ದೇನಂತ ನೀವು ಅನ್ನೋರು. ಯಾವ ನಿಮ್ಮ ಕೂಡ ನಂದೇನು ಆಗೋದಿಲ್ಲ ಹೋಗೋದಿಲ್ಲ, ಅದು ನೀವು ಭಾಳ ದೊಡ್ಡವರು. ಮೊದಲ ಇಲ್ಲಿ ಪಾಲ್ಗೊಂಡಿರುವ ತಾವೆಲ್ಲರೂ ನನ್ನ ತಂದೆ ತಾಯಿಗಳೆಂದೇ ಭಾವಿಸಿಕೊಂಡು ನಿಮಗೆಲ್ಲರಿಗೂ ಶರಣಾರ್ಥಿಗಳು. ಇವು ಇವತ್ತು ಬಂದವ, ಇವು ಚಪ್ಪಾಳೆ ಹೊಡ್ಯಾಕತ್ತವ ಹೊಸು. ಇವತ್ತು ಬೆಳಗ್ಗೆ ಒಂದು ಅಂದಾಜು 200 ಮನೆ ಅದು ಏನಂತೀನಿ ಅಡ್ಡಾಡಿದ್ವಿ. ಅದು ಅಡ್ಡಾಡ್ಕೊಂತ ಬರ್ಬೇಕಾದ್ರೆ ಆ ಕಡೆ ಒಂದು ಮನೆಗೆ ಹೋಗಿದ್ದೆ. ಪಾಪಕ್ಕಿಗೆ ಆ ತಾಯಿಗೆ ಯಾರೂ ಹೇಳೇ ಇಲ್ಲ ನಾ ಬರ್ತೀನಂತ. ಅದು ಚಂದ TV9 ನೋಡ್ಕೊಂತ ಕುಂತಿತ್ತದು. ಯಾರು ಬರ್ತಾರೆ ತಗೋ ನನ್ನ ಮನೆಗಂತ ಕುಂತೈತಿ ಮನ್ಯಾಗ. ನಾ ಹೋಗೋದಕ್ಕೆ ಅಪ್ಪೋ ಬಂದೇ ಬಿಟ್ಟನು, ನಾನು ಯಾವ ಹೇಳೇ ನೋಡಿ ದಾಳಿ ಹೊಡಿಲ್ಲ ಅಂತ ನನಗ ಅಂದ್ಲೋ ಏನು ಯಾರಿಗೆ ಅಂದ. ಬೈದ ಬಿಟ್ಲಕ್ಕೆ ನಮ್ಮವ್ವ ಬೈದ ಸ್ವಾಗತ ಮಾಡ್ಕೊಂಡು ಚಲೋ ಆಯ್ತು ಅನ್ಬೇಕಿಲ್ಲ. ಅವು ಹಿಂದೆ ಹುಡುಗರು ಬಂದವು, ನಾ ಒಳಗೆ ಹೋಗಿ ಕುಂತೀನಿ. ಅಲ್ಲಿ ಹೊರಗೆ ಕಾಯಿ ಇಟ್ಟಾಳ, ಮುತ್ತೆ ಇವತ್ತೆಲ್ಲ ನಾಳೆ ಬರಾವ ಅಂತ ಕಾಯಿ ಇಟ್ಟಾಳ. ಕಾಯಿ ಹೊಡಿ ಅನ್ಬೇಕಿಲ್ಲ ಹುಡುಗರಿಗೆ. ನಾಯಿ ಹೊಡಿ ಅನ್ನಕತ್ತಿದ್ಲಾಕೆ. ನಾ ಅಂದ್ಯಾ ನಾಯಿಗೆ ನಾಯಿ ಹೊಡಿ ಅನ್ನಕತ್ತೀವೋ ಏನು ನಮಗೆ ಮತ್ತು ನಾಯಿ? ಇಲ್ರಿ ಮುತ್ಯಾರ ನೀವು ಬಂದು ಬಿಟ್ರಿ ನಮಗೆ ತಲೆಯಾಗ ಹೆಂಗಾರ ಹಾಕತ್ತದಂತ. ನಿಮ್ಮಿಂದ ಏನೇನು ಅನಿಸ್ಕೋಬೇಕನ್ನ ನಾವು ಏನದ ಅಂತೀನಿ ನಾನು. ಭಾಳ ಚಂದ ಎಲ್ಲ ಈ ಕಡೆ ಇವತ್ತೆಲ್ಲ ಅಡ್ಡಾಡಿ ಓಡಾಡಿ ಮಾಡಿ, ಇನ್ನು ನಾಳೆ ಈ ಲೈನ್ 3ನೇ ಲೈನ್ ಪಟ್ಟಿ ಈ ಕಡೆ ಹೊಸದೇನೈತಲ್ಲ ಊರು, ಈ ಪಟ್ಟಿಯಿಂದ ಇನ್ನು ಎಲ್ಲಿ ತಕ ಅಂತ ನಾ ಮತ್ತು ಲಾಸ್ಟಿಗೆ ಹೇಳ್ತೀನಿ. ಪಾಪ ನೀವು ಮತ್ತು ನಾ ಈಗ ಹೇಳಿಬಿಟ್ನೆ ಅಂದ್ರೆ ನಿಮ್ಮ ತಲೆಯಾಗ ನಾನು ಪ್ರವಚನ ಇರೋಂಗಿಲ್ಲ. ನಾಳೆ ಮುತ್ಯ ಬಂದಂದ್ರೆ ಯಾರು ರಂಗೋಲಿ ಹಾಕಬೇಕು, ನಾ ಯಾವ ಸೀರೆ ಹಾಕ್ಕೋಬೇಕು, ಮತ್ತು ಏನಾರ ಬಂಗಾರ ಹಾಕ್ಕೊಂಡ್ರೆ ಮುತ್ಯ ಏನಾರ ಆಶೀರ್ವಾದ ಚಲೋ ಮಾಡ್ತಾನೆ ನಾನು. ನೀವು ಬಂಗಾರ ಹಾಕ್ಕೊಳ್ಳೋರು ನೀವೇನು ಬಿಚ್ಚು ಕೊಡೋರು ನಮಗೆ, ನೀವು ಹಾಕ್ಕೊಂಡು ಕುಂದ್ರವ್ರು ಅಡ್ಡೇ ಅಲ್ಲ. ನಿಮಗೆ ಇದು ತಲೆಯಾಗ ಉಳಿದು ಬಿಡ್ತೈತಿ. ಸೊ ಈಗ ನಾ ಇದನ್ನು ಹೇಳಕ್ಕೆ ಹೋಗೋದು, ಲಾಸ್ಟಿಗೆ ಹೇಳ್ತೀನಿ. ಒಂದು ಸತ್ಯ, ನಾವು ಆರಾಮಾಗಿ ಬದುಕಬೇಕಾಗಿತ್ತು ಅಂದರೆ ಒಂದೇ ಒಂದು ಸತ್ಯ, ದಿ ಅಲ್ಟಿಮೇಟ್ ಟ್ರುತ್ ಆಫ್ ಲೈಫ್ ಟು ಲೀಡ್ ಲೈಫ್. ಯಾವುದು ನಿಜವಾದ ಸತ್ಯ ಅಂದ್ರೆ ಈ ಶರೀರ ಏನೈತಲ್ಲ ಇದು ಇದ್ದಂಗೆ ಇರಂಗಿಲ್ಲ. ಇದನ್ನು ತಿಳ್ಕೊಂಬಿಟ್ಟು ಅಂದ್ರೆ ನೆಮ್ಮದಿ ಇರ್ತೈತಿ. ಯಾವಾಗಲೂ ಈ ಸ್ಕಿನ್ನ ಗ್ಲೋ ಆಗಂಗಿಲ್ಲ, ಯಾವಾಗಲೂ ಈ ಕೂದಲ ಬಿಳಿನೇ ಕರಿನೇ ಇರಂಗಿಲ್ಲ, ಯಾವಾಗಲೂ ಈ ಕಾಲ ಗಟ್ಟಿಯಾಗಿ ಉಳ್ಕೊಳ್ಳಂಗಿಲ್ಲ, ಯಾವಾಗಲೂ ಈ ಕೈ ಇಷ್ಟೇ ಆ್ಯಕ್ಟಿವ್ ಆಗಿ ಕೆಲಸ ಮಾಡಂಗಿಲ್ಲ, ಯಾವಾಗ್ಲೂ ಈ ಶರೀರ ಏನೈತಲ್ಲ ಏನೀಗ ಹುಮ್ಮಸ್ ಏನು ಯುವಕರದೀವಿ ಭಾರಿ ಓಡಾಡ್ತೀವಿ, ಅಗದಿ ಕಲ್ಲು ಎತ್ತಿ ಹೊಡಿತೀವಿ, ಅದನ್ನೆತ್ತಿ ಹೊಡಿತೀವಿ, ಇದೇನೈತಲ್ಲ ಇದು ಇದ್ದಂಗೆ ಇರಂಗಿಲ್ಲ. ಈ ಸತ್ಯ ತಿಳ್ಕೊಂಡ್ವಿ ಅಂದ್ರೆ ನಮ್ಮ ಬದುಕು ನೆಮ್ಮದಿಯಿಂದ ಇರ್ತೈತಿ. ಈಗ ನೋಡಿ ಊರಾಗ ಒಬ್ಬವ 10, 20, 30 kgದು ಗುಂಡು ಎತ್ತುತ್ತಿದ್ದ. ಗುಂಡ ಎತ್ತಾರಲ್ಲ ಜಾತ್ರೆಗೆಲ್ಲ ನೋಡಿರಲ್ಲ, ದೊಡ್ಡ ಗುಂಡ. ಅವ 30 kgದು ಎತ್ತುತ್ತಿದ್ದ, 50 kgದು ಎತ್ತುತ್ತಿದ್ದ, 80 kgದು ಗುಂಡು ಎತ್ತುತ್ತಿದ್ದ. ಯಾವಾಗ? 24 ವಯಸ್ಸಿದ್ದಾಗ. ವೆನ್ ಈ ವಾಸ್ ಜಸ್ಟ್ 24 years old. 24 ವಯಸ್ಸಿತ್ತು. ಗುಂಡು ಎತ್ತೆತ್ತು ಒಗೆದು ಪದಕ ತಗೋತಿದ್ದ, ವೇದಿಕೆ ಮ್ಯಾಗ ಹತ್ತಿದ್ದ, ಎಲ್ಲರೂ ಶಬಾಷ್ ಅನ್ನೋರು. ಯಾವಾಗ ಅವನಿಗೆ 74 ಆಯಿತು, ಏನು ಬಿಟ್ಕೊಳ್ಳಿ, 24 ಯಾವಾಗ ಅವನಿಗೆ 74 ಆಯಿತು, ನೂರಾಗ ಅವನಿಗೊಂದು ಸನ್ಮಾನ ಇಟ್ಕೊಂಡಿದ್ರು. ಹಿಂಗೆ ಈ ಮನುಷ್ಯ 24 ವಯಸ್ಸಿದ್ದಾಗ ಗುಂಡು ಹೊರತಿದ್ದ, 80 kg ಗುಂಡು ಹೊರತಿದ್ದ. ಇವಂಗೀಗ 74 ಆಗ್ಯಾವ. ಇವನಿಗೆ ಸನ್ಮಾನ ಇಟ್ಕೊಂಡಿವಂತ ಊರಾಗ ಒಂದು ಕಾರ್ಯಕ್ರಮ ಮಾಡಿದ್ರು. ಕಾರ್ಯಕ್ರಮದ ಸ್ಟೇಜ್ ಮ್ಯಾಗ ಹತ್ತಬೇಕಾದ್ರೆ 2 ಮೆಟ್ಲ ಹತ್ತೋದಾಗಲಿಲ್ಲ ಅವನಿಗೆ ಮ್ಯಾಗ. ಹಿಂಗೆ ಮೆಟ್ಲ ಹತ್ತಬೇಕಾದ್ರೆ ಹೊತ್ಕೊಂಡು ಬಿದ್ದ.
ಇಬ್ಬರು ಜನ ಬಂದು ಹೊತ್ಕೊಂಡು ಅವನ್ನ ಸ್ಟೇಜ್ ಮ್ಯಾಗ ಕುಂದ್ರಿಸಿ ಅವನಿಗೆ ಸನ್ಮಾನ ಮಾಡಿ ಭಾಷಣ ಮಾಡಬೇಕಾದ್ರೆ ಊರಾನೊಬ್ಬ ಸಣ್ಣ ಹುಡುಗರಿಗೆ ಪ್ರಶ್ನೆ ಕೇಳ್ದ, ಅಲ್ಲ ಊರಿಗೆ ದೊಡ್ಡ ಪೈಲ್ವಾನ್ ಅಂತ ಅಂತಿದ್ರು ನಿನಗೆ, ಊರಾಗ ನೀ ಗುಂಡು ಎತ್ತಾವ, ನಿನ್ನ ಹಂಗೆ ಗುಂಡು ಎತ್ತಾವ ಯಾರೂ ಇಲ್ಲ ಅಂತಿದ್ರು, ಅಂಥ 80 kg ಗುಂಡು ಎತ್ತದವಂಗ 2 ಮೆಟ್ಲ ಹತ್ತಕ್ಕಾಗಲಿಲ್ಲಲ್ಲ, ಹ್ಯಾಂಗಿದು ಅಂತ ಒಂದು ಹುಡುಗ ಪ್ರಶ್ನೆ ಮಾಡಿದ. ಅವ ಗುಂಡು ಎತ್ತಿದ ತಾತ ಒಂದು ಕಿಮ್ಮತ್ತಿನ ಮಾತು ಹೇಳ್ದ, 24 ವಯಸ್ಸಿಗೆ ಗುಂಡು ಎತ್ತಿದ ಕೈಗಳು 74 ವಯಸ್ಸಿಗೆ ನನ್ನ ದೇಹನೇ ಎತ್ಕೊಳಕ್ಕಾಗಂಗಿಲ್ಲ, ಇದು ನಿಜವಾದ ಧರ್ಮ ಮನುಷ್ಯಂದು ಅಂತ ಅವ ಹೇಳ್ದವ ಅಷ್ಟೆ. 24 ವಯಸ್ಸಿಗೆ ಗುಂಡು ಎತ್ತಿದ ಕೈ 74 ವಯಸ್ಸಿಗೆ ದೇಹ ಹೋರಾಕ್ ಸಹಿತ ಆಗಂಗಿಲ್ಲ. ಯಾಕ? ನಥಿಂಗ್ ಈಸ್ ಪರ್ಮನೆಂಟ್ ಇನ್ ದಿಸ್ ವರ್ಲ್ಡ್. ಯಾವುದೂ ಶಾಶ್ವತ ಅಲ್ಲ, ಯಾವುದೂ ಇದ್ದಂಗ ಇರಂಗಿಲ್ಲ. ಇದನ್ನು ತಿಳ್ಕೊಳ್ರಿ, ಸುಮ್ಮನೆ ನೆನಪಿಟ್ಕೊಳ್ಳೋದು ತಲೆಯಾಗಷ್ಟೆ. ತಲೆಯಾಗ ಇಟ್ಕೊಂಡು ಹೋಗೋದು ಅಂದ್ರೆ ಆರಾಮ ಇರ್ತೈತಿ, ಮುಖದ ಮ್ಯಾಗ ಗುಳ್ಳೆ ಆದ್ರೆ ನೋವು ಆಗಂಗಿಲ್ಲ. ಯಾವುದು ಇದ್ದಂಗೆ ಇರಂಗಿಲ್ಲ, ಯಾವುದು ಶಾಶ್ವತ ಅಲ್ಲ ಅನ್ನೋದು ತಲೆಯಾಗಿದ್ರೆ ಕೂದಲು ಒಂದು ಬಿಳಿ ಕೂದಲು ಬಂದ್ರೆ ನೋವು ಆಗಂಗಿಲ್ಲ. ಯವು ನನಗೆ ಅಣಿ ಮಾಡಿ ಹೇಳ್ರಿ, ಒಂದು ಬಿಳಿ ಕೂದಲು ಏನಾರ ದೇವ್ರು ಕೊಟ್ಟ 30 ವಯಸ್ಸಿಗೆ ಅಂದ್ರೆ ಎಷ್ಟು ದೇವ್ರಿಗೆ ಹಲ್ಕಟ್ಟು ಬೈದಲ್ಲಿ ಹೇಳ್ರಿ ನೀವು. ಕನ್ನಡಿ ಮುಂದೆ ನಿಂತವು ಏನೇನು ಬರ್ತದೆ ನಿಮಗೆ? ಅಲ್ಲ ದೇವ್ರು ನಿನಗೇನು ದೀಪ ಹಚ್ಚೋದು ಬಿಟ್ಟಿದ್ದು ನನ್ನ, ನಿನಗೆ ಸೋಮವಾರ ಮಾಡೋದು ಬಿಟ್ಟಿದ್ದು ನಾನು, ನಿನಗೆ ಎಡಿ ತೊಗೊಂಡು ಹೋಗೋದು ಬಿಟ್ಟಿದ್ದು ನಾನು, ಅಲ್ಲ ನಿನಗೆ ನೆನೆಸ್ಲಾರ್ದೆ ಬಿಟ್ಟಿದ್ದು ನಾನು, ನಿನ್ನ ಹೆಸರು ಮ್ಯಾಗ ಮಾಡಿದ ಗುಡಿಗಳಿಗೆಲ್ಲ ಹೋಗಿ ನಿನಗೇನು ಪಟ್ಟಿ ಹರಿಸೋದು ಬಿಟ್ಟಿದ್ದು ನಾನು. ಇಷ್ಟೆಲ್ಲ ಮಾಡಿದ್ರು 30 ವಯಸ್ಸಿಗೆ ನನಗೆ ಬಿಳಿ ಕೂದಲು ಹ್ಯಾಂಗೆ ಕೊಟ್ಟಿ ನೀನು ಅಂತ ದೇವ್ರಿಗೆ ಜಗಳ ಆಡಂಗಿಲ್ಲೇನು ನೀವು? ಆಡ್ತಿರಿಲ್ಲ. ಮೊನ್ನೆ ಮುದಿಕ್ ಬಂದಿತ್ತು ಒಂದು ಮಟ್ಟಕ್ಕೆ, ನಾ ಊರ ಹೆಸರು ಹೇಳಂಗಿಲ್ಲ, ಫ್ರೀ ಬಸ್ ಐತಿ, ನೀವು ಹುಡುಕ್ಯಾಡ್ಕೊಂತ ಹೋದ್ರೆ ನಾ ಏನು ಮಾಡ್ಲವ್ರಿ. ಆ ಒಂದು XYZ ಊರಿಂದ ಒಂದು ಮುದುಕಿ ಬಂದಿತ್ತು, ನಾ ಊರ ಹೆಸರು ಹೇಳಕ್ಕೆ ಹೋಗಂಗಿಲ್ಲ. ಈ ಒಂದು 3 ಅಮಾಸೆ ಹಿಂದೆ ಬಂದಿತ್ತು ಅದು ಮಠಕ್ಕೆ. ಅದು ಬಂದು ನಾ ಅದೇ ಅಮಾಸೆಗೆ ಪುಣ್ಯ ಸಿಕ್ಬಿಟ್ಟಿದ್ನ್ಯಾ, ನಾ ಸಿಕ್ಕ ನೀವು ಮುಗಿದು ಹೋಯ್ತು ಕತಿ ಕುಂತು ಹೇಳಕ್ಕೆ ಚಾಲೂ ಮಾಡಿದ್ಲು. ನನ್ನ ಮೊಮ್ಮಕ್ಳು ಹಾಂಗ್ಯಪ್ಪ, ನನ್ನ ಮೊಮ್ಮಕ್ಳು ಹಿಂಗ್ಯಪ್ಪ, ಬರೀ ಮೊಮ್ಮಕ್ಳನ್ನ ಹೊಗಳ್ತಲ್ಲ. ಸೊಸಿ ಹ್ಯಾಂಗೆ ಅದಾಳಂದ್ರೆ ಆಕಿದೇನು ಹಚ್ಚಿರ್ ಬಿಡ್ರಿ ಅಪ್ಪ ಅಂತಾಳೆ. ಹಂಗೆ ಸೊಸಿದಂದ್ರೆ ಬರ್ತದೆ ಬೆಂಕಿ, ಮೊಮ್ಮಕ್ಳದಂದ್ರೆ ಅಗದಿ ಚಂದ ಹೇಳಕ್ಕೆ ಒಟ್ಟು ಮುದುಕಿ ಬಂದು ಕುಂತಿದ್ಲು. ಆಯ್ತೇವ ಅಂತ 2 ತಿಂಗಳ ಹಿಂದೆ ಮುದುಕಿ ಹೆಂಗಿರ್ತೈತಿ ಅಮ್ಮ, ಹೆಂಗಿರ್ತದ? ಒಂದಿಷ್ಟು ಬಿಳಿ ಕೂದಲ, ಒಂದಿಷ್ಟು ಬೆನ್ನು ಬಾಗಿರ್ತೈತಿ, ಅವೆಲ್ಲ ಪಾಪ ಎಲ್ಲ ಹಿಂಗೆ ಕೆನ್ನಿ ಕಿವಿ ಎಲ್ಲ ಹಿಂಗೆ ಜೋತ್ ಬಿದ್ದಿರ್ತದ. ಅದು ಚಂದ ಪ್ರಸಾದ ಮಾಡಿ ಮಠದಾಗ ವಾಪಸ್ ಹೋಯ್ತು. ಮೊನ್ನೆ ಅಮಾಸಿಗೆ ಬಂದೈತಿ ಮಠಕ್ಕೆ, ಅದೇ ಮುದುಕಿ ಬಿಳಿ ಕೂದಲು ಹೋಗಿ ಕರಿ ಕೂದಲಾಗ್ಯಾವ. ನಾ ಗಾಬರಿ ಅದ, ಹೆಂಗಿದು ಸಾಧ್ಯ ಅಂದೆ ನಾನು. ಮುದುಕಿ ಅಂದ್ರೆ ಹೆಂಗಿರ್ತದ? ಒಂದಿಷ್ಟು ಬಿಳಿ ಕೂದಲು ಇರ್ತದ, ಅದೊಂದು ಎಲ್ಲ ಇದು ಅಂದ್ರೆ ಒಟ್ಟು ವಯಸ್ಸಾಗೋದೇ ಬೇಡ, ಒಟ್ಟು ಹೆಂಗಾಗಿರ್ಬೇಕು ನೀವು ಯಾವಾಗಲೂ. ನೀವು ಒಟ್ಟು ಸಾಧ್ಯ ಐತೆ ಏನದು ಹೇಳಿ ನೋಡು. ಅದು ಬಿಳಿ ಕೂದಲು ಹೋಗಿ ಕರಿ ಕೂದಲಾಗಿದ್ದು. ನಾ ಮುದುಕಿ ಕೇಳಿದೆ, ಏನು ಬೇಯ್ದು ನಿನ್ನ ಶಕ್ತಿ ಅಂದೆ. ನಾ ಅಟ್ಟೆ ಹೆಂಗಿದು ಸಾಧ್ಯ? ಏನು 2 ತಿಂಗಳ ಹಿಂದೆ ಬಿಳಿ ಕೂದಲು ತೊಗೊಂಡ್ಬಂದಿದ್ದಿ, ಇವತ್ತು ಬಂದು ಏನು ಕರಿ ಕೂದಲು ಮಾಡ್ಕೊಂಡ್ಬಂದು, ಏನಾರ ಹೇಳ ಮತ್ತು ನಾವು ಏನಾರ ಹಚ್ಕೊಂತೀವಿ ಅಂದೆ ನಾನು. ಅದು ಮುದುಕಿ ಎಷ್ಟು ಕಿಮ್ಮತ್ತಿನ ಮಾತು ಹೇಳ್ತಂದ್ರೆ, ಮುತ್ಯ ನೀ ಸನ್ಯಾಸಿದಿ ಗಪ್ ಕುಂದ್ರೆ ನಿನಗೆ ಗೊತ್ತಾಗೋದಿಲ್ಲ ಅಂತದ್ದು. ನಿಂಗೆ ಸನ್ಯಾಸಿ ಮಾಡ್ಯಾರ 13 ವಯಸ್ಸಿದ್ದಾಗ, ನಿಂಗೆ ಇವೆಲ್ಲ ತಿಳಿಯಂಗಿಲ್ಲ, ನೀ ಗಪ್ ಇರುವಂತು. ಆಯ್ತು ಬೇ, ಇದು ಏನಿದು ಇದು ಟ್ರಾನ್ಸ್ಫಾರ್ಮೇಷನ್, ಹೌ ಇಟ್ಸ್ ಇವನ್ ಪಾಸಿಬಲ್, ಹೆಂಗೆ ಸಾಧ್ಯ ಆಯ್ತು ಇದು ಅಂತ ಕೇಳಿದೆ. ಆ ಮುದುಕಿ ಅಂತೂ ಎಷ್ಟು ಚಂದ ಹೇಳ್ತು ಅಂದ್ರೆ, ಇದೇನು 2 ತಿಂಗಳ ಹಿಂದೆ ಬಿಳಿ ಕೂದ್ಲಿತ್ತಲ್ಲ, ಅದು ಕಾಸ್ಕತಪ್ಪನ ಪವಾಡ. ಅದು 2 ತಿಂಗಳ ಹಿಂದೆ ಬಿಳಿ ಕೂದ್ಲು ಏನಿತ್ತು ಅದು ಸಹಜ, ಕಾಸ್ಕತಪ್ಪನ ಪವಾಡ. ಈಗೇನು ಕರಿ ಕೂದ್ಲು ಬಂದಾವ, ಇದು ನಮ್ಮ ಊರವನ ಅಂಗಡಿಯವ, ಸ್ಟೇಷನರಿ ಅಂಗಡಿಯವನ ಪವಾಡ ಅಂತಿದ್ದು. ಅದಕ್ಕೆ ಪಾಪ ಯಾರ ಹೇಳ್ಯಾರ, ಅದೇನೋ ಕರ್ರನ್ ಸಿಗ್ತೈತೆ ನೋಡ್ಬೇ, ಹಚ್ಕೊನಿ ಹೊಳ್ಳಿ ಹುಡುಗಿ ಅಕ್ಕಿ ಅಂತ ಹೇಳ್ಯಾರ. ಆಗಕ್ಕೆ ಸಾಧ್ಯ ಐತೆ? ವಯಸ್ಸಾಗಿದ್ದು ಮುದುಕಿ ಅದು ಏನಾರು ಹೇರ್ ಡ್ರೈಯರ ಅದು ಇದು ಅಂತ ಏನು ಹಚ್ಕೊಂಡ್ರೆ ವಾಪಸ್ ಮತ್ತದು ಹುಡುಗಿ ಆಗಕ್ಕೆ ಸಾಧ್ಯ ಐತೇನು? ಸತ್ಯ ಏನು ತಿಳ್ಕೊಳ್ಳೋದು ಅಂದ್ರೆ ಬಿಳಿ ಕೂದಲ ಬರುವುದೇ, ಎಷ್ಟು ಏನು ಮಾಡಿದ್ರು ಬಿಳಿ ಕೂದಲ ಬರುವುದೇ. ಇವು ಏನು ತಗೊಲ್ ನಮಗೇನು ದೇವರು ಕೊಟ್ಟಿದಾನಲ್ಲ ಕೆನ್ನೆ, ಇದು ಒಂದಿಲ್ಲ ಒಂದು ದಿನ ಇದು ಜೋತ್ ಬೀಳುದ. ಬೆನ್ನು ಎಷ್ಟು ಗಟ್ಟಿ ಐತಲ್ಲ ಇದು ಬಾಗುದ. ಇದು ಕಾಲು ಬೆಕ್ಕದಂಗೆ ಇಡೀ ಊರು ಜಿಗದ ಅಡ್ಡಾಡವ್ ಇದ್ರಿ ಏನು, ಇದು ಕಾಲು ಒಂದು ದಿನ ನೋವು ಬಂದು ಇದು ದಂಡಿ ಸೇರುದೆ. ನಾನು ನನ್ನದು ಅಂತ ಮೆರೆದಾಡಿದ ಮನುಷ್ಯ ಬಂಗ್ಲೋ ಗಾಡಿ ಕಟ್ಲಿ, ಬಂಗ್ಲೋ ಮ್ಯಾಗ ಬಂಗ್ಲೋ ಕಟ್ಲಿ, ಕಿಮ್ಮತ್ತಿನ ಗಾಡಿ ತರಲಿ, ನಾ ಅಂತ ಬಡದಾಡಿದ ಮನುಷ್ಯ ಒಂದು ದಿನ ಮಣ್ಣಾಗ ಹೋಗುದೆ. ಈ ಸತ್ಯ ಯಾರಿಗೆ ಅರಿವಾಗ್ತದಲ್ಲ ಅವರು ನೆಮ್ಮದಿಯಿಂದ ಬದುಕಕ್ಕೆ ಸಾಧ್ಯ ಅಷ್ಟೆ. ನಥಿಂಗ್ ಈಸ್ ಪರ್ಮನೆಂಟ್, ಇದೊಂದು ತಲೆಗಿಟ್ಕೊಂಡ್ಬಿಡ್ರಿ. ಯಾವುದೂ ಶಾಶ್ವತ ಅಲ್ಲ. ಈ ಮೈಕ್ ಇವತ್ತು ಕೆಲಸ ಮಾಡಕತ್ತೈತಿ ಅಂದ್ರೆ 10 ವರ್ಷ ಬಿಟ್ಟ ಮ್ಯಾಗೂ ಈ ಮೈಕ್ ಹಿಂಗೆ ಕೆಲಸ ಮಾಡ್ಕೊತೈತಿ ಅನ್ಕೊಂಡ್ವಿ ಅಂದ್ರೆ ಹುಚ್ಚರು ನಾವು. 10 ವರ್ಷ ಆದ್ಮ್ಯಾಗರ ಯಾಕಾಗಲ್ಲಕ ಈ ಮೈಕಿಗೆ ಒಂದು ದಂಡಿ ಹತ್ತುದೇನೆ. ಫೋನ್ ನಮ್ಮ ಕಡೆ ಭಾಳ ಚಂದ ಹೊಸ ಫೋನ್ ತೊಗೊಂಡು ಬಂದೀವ್ರಿ, ಒಟ್ಟದು ಏನು ಗದಿ ಭಾರಿ ಅಂತ 1 ವಾರ 2 ವಾರ ಅಟ್ಟೆ ಹೊಸ ಫೋನ್. 1 ವರ್ಷ ಹೋಯ್ತು ಅಂದ್ರೆ ಫೋನ್ ಸ್ಕ್ರೀನ್ ಗಾರ್ಡರ ಒಡೆದಿರ್ತೈತಿ, ಹಿಂದೆ ಕ್ಯಾಮ್ರಾರ ಒಡೆದಿರ್ತೈತಿ, ಫೋನು ಒಂದು ದಿನ ಎಂಡ್ ಆಗೋದೇನೆ. ಒಂದು ಚಲೋ ಗಿಡ ಹಿಂದೆ ನೀವು ತೋಟದ
ಜಾಗದಾಗ ಹಚ್ಚಿರಿ, ಯಾವ್ರು ನೀವು ಕಾಲು ತಕ್ಕೊಳ್ಳೋ ನೀರ್ದಾಗ ಗಿಡ ಮಸ್ತ್ ಮರ ಆಗಿ ಬೆಳೆದಿರ್ತದೆ. ಇವತ್ತು ಗಿಡ ಹಚ್ಚಿದ ಗಿಡ ಒಂದು 10 ವರ್ಷ ಚಂದ ಇರ್ತದೆ, 20 ವರ್ಷ ಚಂದ ಇರ್ತದೆ, ಒಂದು ದಿನ ಗಿಡ ಬಾಡುವುದೇ. ಬೆಳಗ್ಗೆ ಅರಳಿದ ಹೂವು ಮಧ್ಯಾಹ್ನ ಚಂದ ಮಕರಂದ ಬೀರ್ ಎಲ್ಲರಿಗೂ ಹೂವು ಕೊಟ್ಟು ಅದ್ರದ್ದೆಲ್ಲ ಎಲ್ಲರಿಗೂ ತೋರಿಸಿ ರಾತ್ರಿ ಆಗೋದಕ್ಕೆ ಹೂವು ಬಾಡುವುದೇ, ಮೈಕ್ ಹಾಳಾಗೋದೆ, ಫೋನ್ ದಂಡಿ ಹಿಡಿಯುವುದೇ. ಇವತ್ತು ಚಲೋ ಒಬ್ಬ ಶೋರೂಮ್ದಾಗ ಕಾರ್ ತಂದಾನಂದ್ರೆ ಇವತ್ತಿಲ್ಲ ನಾಳೆ 10 ವರ್ಷ ಆದ್ಮ್ಯಾಗ ಯಾಕಾಗಲ್ಲ ಆ ಕಾರ್ ಗುಜರಿ ಸೇರುವುದೇ. ಒಬ್ಬ ಮಸ್ತ್ ಮನೆ ಕಟ್ಟಾನ, ಊರಾಗ ಒಬ್ಬ ಚಲೋ ಮನೆ ಕಟ್ಟಿರ್ತಾನೆ, ಅವ ನಿಮಗೆಲ್ಲ ಊಟಕ್ಕೆ ಕರೆದಿರ್ತಾನೆ, ಹೌದಿಲ್ಲ? ಎಲ್ಲರಿಗೂ ನಿಮಗೆ ಚಲೋ ಊಟಕ್ಕೆ ಕರೆದಿರ್ತಾನೆ. ನಾವೆಲ್ಲ ಊಟಕ್ಕೆ ಹೋಗ್ತೀವಿ, ನಾವೇನು ಮತ್ತು ಊಟಕ್ಕೆ ಹೋಗಿರ್ತೀವಿ ಪಾಪ ಚಂದ. ಊಟಕ್ಕೆಲ್ಲ ಹೋಗಿ ಮನೆಯೆಲ್ಲ ಅಡ್ಡಾಡಿ ಭಾಳ ಚಂದ ಕಟ್ಟಿಯಪ್ಪ ಮನೆ ಅಂತ ಹೇಳಿ ಬರ್ಬೇಕಾದ್ರೆ ದೇವ್ರಾಣ ಹಂಗೆ ಬರಂಗಿಲ್ಲ. ನಾವು ಒಂದು ಗುಳಿಗೆ ಕೊಟ್ಟು ಬಂದಬಿಡ್ತೀವಿ ಅವನಿಗೆ. ಯಾಕೆ ಹೇಳ್ರಿ? ಅವು ನಂಗೆ ಮನೆ ನಾವು ಕಟ್ಟಿರಂಗಿಲ್ಲಲ್ಲ. ಒಂದು ಗುಳಿಗೆ ಏನು ಕೊಟ್ಟು ಬರ್ತೀವಿ ಅಂದ್ರೆ ಮನೆಯೆಲ್ಲ ಭಾರಿ ಕಟ್ಟಿ ನೋಡಪ್ಪ, ಏನು 2 ಕೋಟಿ ರೂಪಾಯಿ ಖರ್ಚು ಮಾಡಿ ಮನೆಯೆಲ್ಲ ಭಾರಿ ಕಟ್ಟಿ ಖರೆ ಬರಲ್ಯಾ? ಖರೆ ಅಂತೀರಲ್ಲ ನೀವು, ಭಾರಿ ಡೇಂಜರ್ ಅದು. ದೇವ್ರು ಭಾರಿ ಪ್ರೋತ್ಸಾಹ ಮಾಡ್ತದೆ, ತಾಳಿ ಕೊಟ್ಟು ಸಣ್ಣದೈತಿ ಮುತ್ತೆ ಆದ್ರೆ ಅಂದಿರಿ ಅಂದ್ರೆ ನಮಗೆ ಕೊಂಡಿ ಒಗದಿರಿ ಅಂತ ಅರ್ಥ ಅಲ್ಲಿ ನಾಳೆ. ಊರೆಲ್ಲ ಭಾರಿ ಇತ್ತು, ಏನು ಬಂಡಪ್ಪನ ಸಾಲವಾಡಿಗೆ ಭಾರಿ ಊರ ಆದ್ರ ಅಂತ ನಾ ಇನ್ನೊಬ್ರಿಗೆ ಹೇಳಕತ್ತೀನಿ ಅಂದ್ರೆ ನಿಮಗೆ ಕಿವಿ ನಟ್ಟಗಕ್ಕವ, ಯಾಕ ಏನಾರ ಒಂದು ಕೆಟ್ಟದ್ದು ಹೇಳಕತ್ತೀನಿ ಅಂತಲೇ ಅರ್ಥ. ಹಂಗೆ ಅವ ಅಲ್ಲಿ ಹೋಗಿ ಮನೆಯೆಲ್ಲ ಭಾರಿ ಕಟ್ಟಿ ಏನು POP, ಏನು TV, ಏನು ಟೇಬಲ್ ಮಸ್ತ್ ಮಾಡಿಸಿ, ಸೋಫಾ ಎಲ್ಲ ಭಾರಿ ಐತಿ, ಆದ್ರೆ ಬರಲಿ ಅಂತ ಇಟ್ಟೆ ಹೋಗಿ ಬಿಟ್ಟ. ಅವನಿಗೆ ಚಲೋ ಗಿಫ್ಟ್ ಕೊಟ್ಟಿದ್ರು ಸಂಬಂಧಿಕರು, ಅದು ಇರಲಿಲ್ಲ ತಲೆಯಾಗ. ಅದು ಪಾಪ ಸಣ್ಣ ಹುಡುಗರು ಎಲ್ಲ ಸೇರಿ ಬಂಗಾರ ಮಾಡಿಸಿದ್ದು, ಅದು ಇಲ್ಲ ತಲೆಯಾಗ. ಹೆಂಡತಿನ ಅಪ್ಪ ಮಾವ ಚಲೋ ಎಲ್ಲ ಅದು ಅಡುಗೆ ಎಲ್ಲ ಮಾಡ್ಕೊಂಬಂದಿದ್ದ, ನನ್ನ ಅಳಿಯನ್ ಮನೆ ಓಪನಿಂಗ್ ಅಂತ, ಅದು ಇರಲಿಲ್ಲ ತಲೆಯಾಗ ಇದ್ದಿದ್ದೇನು ಒಬ್ಬ ಮನುಷ್ಯ ಅಂದಿದ್ದು. ಆದ್ರೆ ಅವ ರಾತ್ರಿ ವಾಟ್ಸಪ್ನ ಮೆಸೇಜ್ ಹಾಕಿದ್ದ, ಅವ ಶಾಣೆ. ಅವ ಏನು ವಾಟ್ಸಪ್ನ ಮೆಸೇಜ್ ಹಾಕಿದ್ದ ಅಂದ್ರೆ, ನಿನ್ನ ಮನೆ ಊರಾಗ ಯಾರ್ದು ಇಲ್ಲ ಅಂಥ ಮನೆ ಐತಿ, ಒಂದು ನೆನಪಿಟ್ಕೋರಿ, ಭಾಳ ಚಂದ ಹೊಗಳಾಕತ್ತಾರ ಅಂದ್ರೆ ನಿಮಗೆ ನಾಳೆ ಇಡತ್ತಾರ ಅವ್ರು. ಭಾರಿ ಚಂದ ನಿಮಗೆ ಹೊಗಳಿ ಮ್ಯಾಗ ಎಬ್ಸಾಕತ್ತಾರ ಒಯ್ಯಾಕತ್ತಾರ ಅಂದ್ರೆ ಇವತ್ತಿಲ್ಲ ನಾಳೆ ನಿಮಗೆ ಹಾಕವ್ರ. ಎಲ್ಲಿ ಹಾಕತ್ತಾರ ಹೆಂಗೆ ಹಾಕತ್ತಾರ ಗೊತ್ತಿಲ್ಲ. ನನಗೆ ಒಂದು ಸತ್ಯ ಗೊತ್ತಾಗೈತೆ ಏನು ಅಂದ್ರೆ, ಯಾರು ನಮ್ಮನ್ನು ಮೆರೆಸ್ತಾರಲ್ಲ ಅವರ ಓದು ಮಣ್ಣಾಗಿಟ್ಟು ನಾಳೆ ಆರಾಮ್ ನಕ್ಕೊಂದು ಕಟ್ಟಿ ಮ್ಯಾಗ ಕುಂದಿರ್ತಾರೆ. ಈ ಸತ್ಯ ನನಗೆ ಗೊತ್ತೈತಂತ ಆರಾಮದಿಂದ ನಾನು ಅಷ್ಟೇ. ಮತ್ತು ಅವು ಯಾವ ಹೊಗಳ್ತಾವು, ಸ್ಟಾರ್ಟಿಂಗ್ ಅವ ಭಾಳ ಚಂದ ಹೊಗಳಿದ. ಏನು ನಿನ್ನ ಹಂಗೆ ಊರಾಗ ಯಾರ್ದು ಇಲ್ಲ ಮನೆ, ಅಂಥ ಮನೆ ಕಟ್ಟಿ ಆದ್ರೆ 2 ಸಲ ಹಾಕಿ 3ನೇದಕ್ಕೆ ಕಿಡಿಕಿ ಈ ಕಡೆ ಇರಬೇಕಿತ್ತು ಅಂದ. ಕಿಡಿಕಿ ಏನು ಹಚ್ಚಿದ್ದಲ್ಲ ಆ ಕಡೆ ಇರಬಾರ್ದು, ಈ ಕಡೆ ಇರಬೇಕಿತ್ತು ಅಂದ. ಇದು ಅವ ಏನು ದೊಡ್ಡ ಶಾಣ ಪಂಡಿತ್ ಇರ್ಬೇಕಂತ ಅವನ ಮಾತು ಕೇಳಿ ಇವ ಮುದುಕಿಗೆ ಕೊನೆ ದಿನದೊಳಗೆ ಒಂದಿಷ್ಟು ನೆಮ್ಮದಿಯ ಬದುಕು ಕಟ್ಟಿಕೊಡು ಸಾಕು ಅಂತ ಯಾರಾದರೂ ಮಗ್ಲಿ ಮುನ್ನೋರ್ಗೆ ಒಮ್ಮರೆ ಕೇಳಿವನ್ನ ಸಾಧ್ಯನೇ ಇಲ್ಲ. ಏನು ಕೇಳಿ? ನಾ ಚಲೋ ಮನೆ ಕಟ್ಟಿಸಿಲ್ಲ, ಮಗ್ಲಿ ಮನೆಯವ್ರು ಚಲೋ ಮನೆ ಕಟ್ಟಿಸ್ಯಾರ, ಹೆಂಗಾರ ಮಾಡಿ ಮರುದಿನ ಒಗದ ಬಿಡೋದು ಮ್ಯಾಗ. ಗೊತ್ತಾಗುತ್ತಲ್ಲ ಅವ ಮೊನ್ನೆ ಇವು ಭಾಳ ಆಗ್ಯಾವ. ಆ ಲಿಂಬೆಹಣ್ಣು ದೇವ್ರು ಎದಕ್ಕೆ ಸೃಷ್ಟಿ ಮಾಡ್ಯಾನವ? ಒಂದಿಷ್ಟು ಟಯರ್ಡ್ ಆಗದಾಗ ವಿಶ್ರಾಂತಿ ಬೇಕಂದಾಗ ಅದೊಂಚೂರು ಹೋಳಿ, ಅದಕ್ಕೊಂಚೂರು ಉಪ್ಪ, ಒಂಚೂರು ಸಕ್ಕರೆ ಹಾಕಿ ಕುಡಿದ್ನಿ ಅಂದ್ರೆ ಮನುಷ್ಯಾಗ ಸಮಾಧಾನ ಆಗ್ತೈತಿ. ಇದಕ್ಕೆ ಲಿಂಬೆಹಣ್ಣು ಸೃಷ್ಟಿ ಮಾಡ್ಯಾನ. ನಾವು ಎದಕ್ಕೆ ಲಿಂಬೆಹಣ್ಣು ಬೆಳೆಸಿವಿ ಹೇಳ್ರಿವ? ಯಾರ ಒಬ್ರ ಸರ್ಬತ್ ಮಾಡಕ್ಕೆ ಬೆಳೆಸಿವನು? ಸಾಧ್ಯನೇ ಇಲ್ಲ. ಇನ್ನೊಬ್ರಿಗೆ ಕುಬ್ಸುರತ್ ಮಾಡಕ್ಕೆ ಬೆಳೆಸಿವಿ ಲಿಂಬೆಹಣ್ಣು. ಅದನ್ನು ಶರ್ಬತ್ ಮಾಡಕ್ಕಂತೂ ಎಂದೂ ಬಳಸಿಲ್ಲ. ಕುಬ್ಸುರತ್ ಅಂದ್ರೆ ದಂಡಿಗೆ ಹಚ್ಚುದೇನೋ. ಯಾವರ ಚಲೋ ಸೆಕೆಂಡ್ ಹ್ಯಾಂಡ್ ಊರಾಗ ಕಾರ್ ತಂದಿರ್ತಾನೆ, ಕಾರ್ ತಂದನ ಬಾ ಅಂತ ಶುಭಾಶಯ ಪಟ್ಟು ಮಂದಿಗಿಂತ ಇವನು ಕಾರ್ ಹೆಂಗಾರ ಮಾಡಿ ಆಕ್ಸಿಡೆಂಟ್ ಆಗ್ಬೇಕಂತ ಬಯಸಿದ ಮಂದಿನ ಜಾಸ್ತಿ ಇರ್ತದೆ. ಯಾವರ ಚಲೋ ಒಬ್ಬ ಊರಾಗ ಮನಿ ಕಟ್ಸ್ಯಾನ, ಮಸ್ತ್ ಮನಿ ಕಟ್ಸ್ಯಾನ ಬಿಡುವಪ್ಪ ಅಂತ ಅಂದ ಮಂದಿಗಿಂತ ಇವ ಎಲ್ಲರ ಎತ್ತಿ ಬಡದ ಮನಿ ಕಟ್ಟಿರ್ಬೇಕು ತಗೋ ಅಂತ ಯೋಚನೆ ಮಾಡಿ ಮಂದಿನ ಜಾಸ್ತಿ ಇರ್ತದೆ. ಪಾಪ ಅವನ ಪಾಡಿಗೆ ಅವ ದುಡಿದು ಚಲೋ ಬಟ್ಟಿ ಹಾಕೊಂಡು ಅಡ್ಡಾಡ್ತಿರ್ತಾನ, ಚಲೋ ಬಟ್ಟಿ ಹಾಕೊಂಡು ಮಸ್ತ್ ಕಾಣಕತ್ತಾನ ನೋಡಂತ ಅಂದ ಮಂದಿಗಿಂತ ಯಾರ ಹೊಟ್ಟಿ ಮ್ಯಾಗ ಹೊಡೆದೇವ ಬಟ್ಟಿ ಹಾಕೊಂಡು ಮೆರ್ಯಾಕತ್ತಾನೋ ಅಂತ ಅಂದ ಮಂದಿನೇ ಜಾಸ್ತಿ ಇರ್ತದೆ. ಅವರೆಲ್ಲ ಇರೋವ್ರನೆ ಊರ್ ಅಂದ ಮ್ಯಾಗ ತಿಪ್ಪಿರುದ, ಜೀವನ ಅಂದ ಮ್ಯಾಗ ಮಾತಾಡೋರು 4 ಜನ ಇರೋವ್ರನೆ. ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು. ತಿಪ್ಪಿದ್ರ ಊರು ಸ್ವಚ್ಛ ಇರ್ತೈತಿ, ಮಾತಾಡೋರು ಇದ್ರ ಜೀವನ ಸ್ವಚ್ಛ ಇರ್ತೈತಿ. ಮಾತಾಡೋರು ಇರಬೇಕ ಜೀವನದಾಗಿ, ಸತ್ಯ ತಿಳ್ಕೊಂಡ್ಬಿಡೋದು ಅಷ್ಟ. ಇರ್ತಾವ್ರವ್ರು ಮಾತಾಡೋರು ಎಲ್ಲಿ ಹೋದಲ್ಲೆಲ್ಲ. ಅವ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು. ಒಮ್ಮೆ